ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮೈ ಯೂಟ್ಯೂಬ್ ಚಾನಲ್ ಶಿಲ್ಪ ನಾಗಶ್ರೀ. ನಾನು ಬೀಟ್ರೋಟ್ ಖೀರ್ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಮೊದಲಿಗೆ ನಾನು ತಗೊಂಡಿರುವಂತಹ ಪದಾರ್ಥಗಳು, ಬೀಟ್ರೋಟ್ ಖೀರ್ ಮಾಡಲು ಬೇಕಾಗಿರೋ ಪದಾರ್ಥಗಳು: ಒಂದು ಮೀಡಿಯಮ್ ಸೈಜಲ್ಲಿ ಬೀಟ್ರೋಟ್ ತೊಗೊಂಡಿದ್ದೀನಿ, ಅರ್ಧ ಕಪ್ ಸಕ್ಕರೆ ಮತ್ತು ಸ್ವಲ್ಪ ಗೋಡಂಬಿ ದ್ರಾಕ್ಷಿ, 4 ಏಲಕ್ಕಿಕಾಯಿ, ಅರ್ಧ ಲೀಟ್ರು ಹಾಲು ತೊಗೊಂಡಿದ್ದೀನಿ. ಈಗ ಮಾಡುವ ವಿಧಾನ: ಮೊದಲಿಗೆ ಬೀಟ್ರೋಟ್ನ ತುರ್ಕೋಬೇಕು ಫ್ರೆಂಡ್ಸ್. ಬೀಟ್ರೋಟ್ ತುರ್ಕೊಂಡಾಗಿದೆ. ಇವಾಗ ಒಂದು ಬಾಣಲಿಗೆ ಸ್ಟವ್ ಮೇಲೆ ಇಟ್ಟು ತುರ್ಕೊಂಡಿರೋಂತಹ ಬೀಟ್ರೋಟ್ ಹಾಕೋತಾ ಇದ್ದೀನಿ. ಜಾಸ್ತಿ ಸಾಮಗ್ರಿಗಳೇನು ಬೇಕಾಗಿಲ್ಲ, 4 ಪದಾರ್ಥ ಸಾಕು. ಇವಾಗ ಬೀಟ್ರೋಟ್ ಮುಳುಗೋ ಅಷ್ಟು ಹಾಲು ಹಾಕೋತಾ ಇದ್ದೀನಿ. ಈ ಥರ ಮಾಡ್ಕೋಬೇಕು. ಮೆತ್ತಗಾಗೋ ಅಷ್ಟು ಬೇಯಿಸ್ಕೋಬೇಕು. ಇನ್ನೂ ಸ್ವಲ್ಪ ಹಾಲು ಹಾಕೋತಾ ಇದ್ದೀನಿ. ಮಿಕ್ಕಿರುವಂಥ ಹಾಲನ್ನ ಮತ್ತಿನ್ನೊಂದು ಸ್ಟೌವಲ್ಲಿ ಬಿಸಿ ಮಾಡ್ಕೋತಾ ಇದ್ದೀನಿ. ಇನ್ನೂ ಮಿಕ್ಕಿರೋ ಹಾಲಂತನ ಅದನ್ನು ನಾನು ಮತ್ತೆ ಅದನ್ನು ಬಿಸಿ ಮಾಡ್ಕೋತಾ ಇದ್ದೀನಿ ಸಿಮ್ಮಲ್ಲಿಟ್ಟು. ಬೀಟ್ರೋಟ್ ಸ್ವಲ್ಪ ಮೆತ್ತಗೆ ಬೇಯಿಸ್ಕೋಬೇಕು, ಮೆತ್ತಗಾಗೋವರೆಗೂ ಫ್ರೆಂಡ್ಸ್. ಇವಾಗ ಬೀಟ್ರೋಟು ಮೆತ್ತಗಾಗೋಷ್ಟು ಬೆಂದಿದೆ. ಇವಾಗ ಇದನ್ನು 15 ನಿಮಿಷ ತಣ್ಣಗಾಗಲು ಬಿಡೋಣ. ಸ್ಟವ್ ಆಫ್ ಮಾಡಿ 10 ನಿಮಿಷ ತಣ್ಣಗಾಗಬೇಕು ಫ್ರೆಂಡ್ಸ್. ಗೋಡಂಬಿ ಮತ್ತು ದ್ರಾಕ್ಷಿನ ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ ಫ್ರೆಂಡ್. ಬೇಯಿಸ್ಕೊಂಡಿದ್ದಂತಹ ಬೀಟ್ರೋಟ್ನ ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಇದನ್ನು ನುಣ್ಣಗೆ ರುಬ್ಕೋಬೇಕು ಬೀಟ್ರೋಟ್ ಫ್ರೆಂಡ್ಸ್. ನುಣ್ಣಗೆ ರುಬ್ಕೊಂಡಾಗಿದೆ ಬೀಟ್ರೋಟ್ನ. ಮಿಕ್ಕಿರೋ ಹಾಲನ್ನ ಕುದಿಯೋಕ್ಕೆ ಬಿಟ್ಟಿದ್ವಲ್ಲ, ಅದಕ್ಕೇ ಇವಾಗ ನಾವು ಬೀಟ್ರೋಟ್ ರುಬ್ಕೊಂಡಿರೋದನ್ನು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಬೀಟ್ರೋಟ್ ಖೀರ್ ತುಂಬ ಚೆನ್ನಾಗಿರುತ್ತೆ, ಹಾಗೆ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಇವಾಗ ಇದನ್ನು 1 ನಿಮಿಷ ಕುದಿಯೋಕ್ಕೆ ಬಿಡೋಣ ಫ್ರೆಂಡ್ಸ್. ಕುದೀತಾ ಇದೆ. ಇವಾಗ ಇದಕ್ಕೆ ಸಕ್ಕರೆ ಹಾಕೋತಾ ಇದ್ದೀನಿ. ಸಕ್ಕರೆ ಬೇಡ ನಮಗೆ, ಬೆಲ್ಲ ಯೂಸ್ ಮಾಡ್ಕೊತೀನಿ ಅಂದರೆ ಬೆಲ್ಲನೂ ಕೂಡ ಯೂಸ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ನಾವು ಹುರ್ಕೊಂಡಿರೋಂಥ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕೋತಾ ಇದ್ದೀನಿ. ಈಗ ಬೀಟ್ರೋಟ್ ಖೀರ್ನ 10 ನಿಮಿಷ ಚೆನ್ನಾಗಿ ಕುದಿಯಲು ಬಿಟ್ಟಿದ್ದೇವೆ. ಬೀಟ್ರೋಟ್ ಖೀರು ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.